ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾತಾಡಕ್ ಹೋಗ್ತಿರೋ ವಿಷಯ ಏನಂದ್ರೆ PSI ಹುದ್ದೆ ಬಗ್ಗೆ. ಸೊ ಈಗ ಎಲ್ಲ ಕಡೆ ಹರಿದಾಡ್ತಿದೆ ಸುದ್ದಿಗಳು. PSI ಹುದ್ದೆ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್, 1600 ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಎಲ್ಲ ಬಹಳ ರೂಮರ್ಸ್ ಓಡಾಡ್ತಿದೆ. ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಬೆಳಗಾವಿಯಲ್ಲಿ ಡಿಸೆಂಬರ್ 16ನೇ ತಾರೀಕು ನಡೆದ ಸೆಷನ್ ನಲ್ಲಿ PSI ಹುದ್ದೆ ಆಕಾಂಕ್ಷಿಗಳಿಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತ ಎಲ್ಲಾ ಕಡೆ ಹರಿದಾಡ್ತಿದೆ. ಸೊ ಆಕ್ಚುಯಲ್ ವಿಷಯ ಏನಿದೆ ಅಂತ ಹೇಳೋಣ ನೋಡಿ. ಗೃಹ ಇಲಾಖೆಯಿಂದ 1600 PSI ಹುದ್ದೆಗಳ ನೇಮಕಾತಿಗೆ ಅನುಮತಿ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇನ್ನು ಕನ್ಫರ್ಮ್ ಮಾಡಿಲ್ಲ. ಸೊ ಎಂದು ಗೃಹ ಸಚಿವರು ಹೇಳಿದ್ದಾರೆ. ಯಾಕೆ ಡಿಲೇ ಆಗ್ತಿದೆ ಅಂದ್ರೆ ಈ ಹಿಂದಿನ ಸರ್ಕಾರದಲ್ಲಿ 545 PSI ನೇಮಕಾತಿ ವಿಚಾರದಲ್ಲಿ ಗೊಂದಲ ಉಂಟಾಗಿ ನೇಮಕಾತಿ ಪ್ರಕ್ರಿಯೆ ಸ್ಥಗಿತವಾಗಿತ್ತು. ಸೊ ಸದ್ಯದ ಸರ್ಕಾರ 947 PSI ಹುದ್ದೆಗಳನ್ನ ಭರ್ತಿ ಮಾಡಿದೆ. ಈಗ 545 ಮತ್ತೆ 402 ಹುದ್ದೆಗಳಿಗೆ ಎಕ್ಸಾಮ್ ಮಾಡಿ ಟ್ರೈನಿಂಗ್ ಕಳಿಸಿದ್ದಾರೆ. ಸೊ ಅದು ಆಯ್ಕೆಗೊಂಡ ಅಭ್ಯರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ. ತರಬೇತಿ ಪೂರ್ಣಗೊಂಡ ನಂತರ ಈಗ ನೆಕ್ಸ್ಟ್ ಏನಿದೆ ಆ ಹುದ್ದೆಗಳಿಗೆ ಕಾಲ್ಫರ್ಮ್ ಮಾಡ್ತಾರೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಯಾವುದೇ ರೂಮರ್ಸ್ ಗಳಿಗೆ ಇದು ಮಾಡಬೇಡಿ, ಹುದ್ದೆ ಬಿಟ್ರು, ಹಾಗೆ ಬಿಟ್ರು, ಹೀಗೆ ಬಿಟ್ರು ಅನ್ನೋದನ್ನ ಸೊ ಅವಾಯ್ಡ್ ಮಾಡಿ. ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ.